ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣ ಮತ್ತು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕಮೆಂಟ್ ಮೂಲಕ ಕೇಳ್ತಾ ಇದ್ರಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ಕಮೆಂಟ್ಗಳನ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕಮೆಂಟ್ ಮಾಡಿ ಕೇಳ್ತಾ ಇರುವಂಥದ್ದು. ಸೊ ಈ ಒಂದು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ, ಸೊ ಬರದೇ ಇದ್ದವರಿಗೆ ಯಾವ ದಿನಾಂಕದಂದು ಬರುತ್ತೆ, ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಂದಿಷ್ಟು ಜನರು ಮತ್ತೊಂದು ಮಾಹಿತಿನ ಕೇಳ್ತಾಯಿದ್ರು, ಅದು ಏನಂತಂದರೆ ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆನಾ. ಸಾಕಷ್ಟು ಒಂದು ಮಾಹಿತಿನ ಹರಿದಾಡ್ತಾ ಇರುವಂಥದ್ದು, ಪಿಂಚಣಿ ಹಣ ಹೆಚ್ಚಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಇದು ನಿಜಾನ ಅಥವಾ ಎಷ್ಟು ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ, ಯಾವ ಒಂದು ಯೋಜನೆಯಲ್ಲಿ ಈ ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ, ಯಾರಿಗೆಲ್ಲ ಈ ಒಂದು ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, ಯಾರೆಲ್ಲ ಹೆಚ್ಚಿಗೆ ಪಿಂಚಣಿ ಹಣನ ಪಡಿಬೋದು, ಏನು ಸಂಧ್ಯಾ ಸುರಕ್ಷೆ ಯೋಜನೆಯಲ್ಲಿ ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆನಾ, ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಪಿಂಚಣಿಯಲ್ಲಿ ಹಣನ ಹೆಚ್ಚಿಗೆ ಏರಿಕೆ ಆಗಿದೆನಾ, ಮತ್ತು ವಿಧವಾ ವೇತನ ಪಿಂಚಣಿಯಲ್ಲಿ ಪಿಂಚಣಿ ಏರಿಕೆ ಆಗಿದೆನಾ, ಮತ್ತು ಅಂಗವಿಕಲ ಪಿಂಚಣಿ ಏರಿಕೆ ಆಗಿದೆನಾ, ಮನಸ್ವಿನಿ ಪಿಂಚಣಿ ಏರಿಕೆ ಆಗಿದೆನಾ, ಈ ರೀತಿಯಾಗಿ ಯಾವ ಒಂದು ಯೋಜನೆಯಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ, ಏರಿಕೆ ಆಗಿದೆ ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಬರದೇ ಇರುವಂಥವ್ರ ಹಣ ಯಾವಾಗ ಬರುತ್ತೆ, ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣ ಇನ್ನೂ ಯಾರಿಗೆ ಬಂದಿಲ್ಲ, ಈಗಾಗಲೇ ಮಾರ್ಚ್ ತಿಂಗಳ ಪಿಂಚಣಿ ಹಣವೂ ಕೂಡ ಬಿಡುಗಡೆಯಾಗಿದೆ. ಸೊ ಯಾರಿಗೆ ಬಂದಿಲ್ಲ ಅವರಿಗೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣವೂ ಕೂಡ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಪಿಂಚಣಿ ಹಣ ಹೆಚ್ಚಿಗೆ ಆಗಿರೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋ ನೋಡಿದರೆ ಫುಲ್ ಇನ್ಫಾರ್ಮೇಷನ್ ನಿಮಗೂ ಕೂಡ ಬರುತ್ತೆ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮದೊಂದು ರಿಕ್ವೆಸ್ಟು, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಾನು ಈ ಒಂದು ಕಳೆದ ವಿಡಿಯೋಗಳಲ್ಲೇ ಮಾಹಿತಿನ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣ ನಮಗೆ ಬಂದಿಲ್ಲ, ಯಾವಾಗ ಬರುತ್ತೆ, ಮತ್ತು ಕೆಲವರು ಮಾರ್ಚ್ ತಿಂಗಳ ಹಣನ ಈಗಾಗಲೇ ಹಣ ಬಿಡುಗಡೆ ಆಗಿದೆ, ಇನ್ನೂ ನಮಗೆ ಈ ಒಂದು ಮಾರ್ಚ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ, ನಾವು ಏನು ಮಾಡಬೇಕು, ಇನ್ನೂ ಕೆಲವೊಬ್ಬರದು ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಯಾಕೆ ಒಂದು ಹಣನ ಬರ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಯಾರಿಗೆಲ್ಲ ಒಂದು ಜಮಾ ಆಗಿಲ್ವೋ, ಸೊ ಅವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ. ಸೊ ನಿಮಗೆ ಇನ್ನೂ ಕೂಡ ಒಂದು ಫೆಬ್ರವರಿ ತಿಂಗಳ ಹಣನ ಬಂದಿಲ್ಲ ಅಂತಂದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ ಒಂದು ಪಿಂಚಣಿ ಹಣನ ಬಿಡುಗಡೆ ಆಗಿದೆ. ಭಾಳಷ್ಟು ಜನರಿಗೆ ಸ್ವಲ್ಪ ಡಿಲೇ ಆದರೂ ಕೂಡ ಜಮಾ ಆಗ್ತಾಯಿದೆ. ನಾನು ಡಬಲ್ ಪಿಂಚಣಿಯ ಹಣನ ಜಮಾ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಡಬಲ್ ಪಿಂಚಣಿ ಹಣ ಯಾವ ರೀತಿ ಜಮಾ ಆಗಿದೆ ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ಹಣನ ಬಂದಿರಲ್ಲ, ಸೊ ಆ ಒಂದು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಈ ಒಂದು ಮಾರ್ಚ್ ತಿಂಗಳಲ್ಲಿ 2 ತಿಂಗಳ ಒಂದು ಒಟ್ಟಿಗೆ 2 ಕಂತಿನ ಹಣನ ಒಟ್ಟಿಗೆ ಪಿಂಚಣಿನ ಜಮಾ ಆಗಿರುವಂಥದ್ದು. ಮತ್ತು ಇನ್ನೂ ಕೆಲವೊಬ್ರದ್ದು ಮಾರ್ಚ್ ತಿಂಗಳ ಪಿಂಚಣಿ ಹಣನೇ ಬಂದಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಕರೆಕ್ಟಾಗಿ ಪಿಂಚಣಿ ಹಣನ ಜಮಾ ಆಗಿದೆ, ಮತ್ತು ಮಾರ್ಚ್ ತಿಂಗಳಲ್ಲಿ ಪಿಂಚಣಿ ಹಣನ ಜಮಾ ಆಗಿಲ್ಲ. ಸೊ ನಮಗೆ ಎಲ್ರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗಿದೆ, ನಮಗೆ ಇನ್ನೂ ಕೂಡ ಪಿಂಚಣಿ ಹಣನ ಬಂದಿಲ್ಲ ಅಂತ ಭಾಳಷ್ಟು ಜನರು ಕೇಳ್ತಾಯಿದ್ರು. ಅದರಲ್ಲಿ ಮುಖ್ಯವಾಗಿ ಅಂಗವಿಕಲ ಪಿಂಚಣಿ ಸ್ವಲ್ಪ ಡಿಲೇ ಆಗಿ ಜಮಾ ಆಗ್ತಾಯಿದೆ ಅಂತ ಮಾಹಿತಿನ ಬರ್ತಾ ಇರುವಂಥದ್ದು. ಸೊ ಅಂಗವಿಕಲ ಪಿಂಚಣಿ ಪಡಿತಾ ಇದ್ದಂಥವ್ರಿಗೂ ಕೂಡ ಸ್ವಲ್ಪ ಲೇಟಾಗಿ ಜಮಾ ಆಗ್ತಾಯಿದೆ. ದಯವಿಟ್ಟು ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಜಮಾ ಆಗುತ್ತೆ. ವೇಟ್ ಮಾಡಿ, ಇನ್ನೂ
ಒಂದು ವಾರದ ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಬಂದಿರುವಂಥದ್ದು. ಮಾರ್ಚ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಮಾರ್ಚ್ ತಿಂಗಳ ಹಣನ 17ನೇ ತಾರೀಕಿನಿಂದನೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಜಮಾ ಆಗ್ತಾ ಬರ್ತಾ ಇದೆ. ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾರಿಗೆ ಬಂದಿಲ್ಲ, ಸೊ ಅಂಥವರಿಗೆ ಇನ್ನೂ ಒಂದು ವಾರದ ಒಳಗಾಗಿ ಖಂಡಿತವಾಗಿ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಂತರ ಫೆಬ್ರವರಿ ತಿಂಗಳ ಹಣನ ಯಾರಿಗೆಲ್ಲ ಬಂದಿಲ್ಲ, ಆ ಒಂದು ತಿಂಗಳ ಹಣನೂ ಕೂಡ ಈ ಒಂದು ಮಾರ್ಚ್ ತಿಂಗಳಲ್ಲೇ ಸೇರಿಸಿ 2 ತಿಂಗಳ ಒಟ್ಟಿಗೆ ಹಣನ ಜಮಾ ಮಾಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿನ ಬರ್ತಾ ಇರುವಂಥದ್ದು. ಸೊ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮುಖ್ಯವಾಗಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀವಿ, ಈ ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅಂತ ಮಾಹಿತಿನ ಬರ್ತಾ ಇರುವಂಥದ್ದು. ಪಿಂಚಣಿ ಹಣ ಎಷ್ಟು ಹೆಚ್ಚಿಗೆ ಆಗಿದೆ ಮತ್ತು ಯಾರಿಗೆಲ್ಲ ಹೆಚ್ಚಿಗೆ ಆಗಿದೆ, ಯಾವ ಒಂದು ಯೋಜನೆಯಿಂದ ಎಷ್ಟು ಹಣ ಹೆಚ್ಚಿಗೆ ಆಗಿದೆ, ಯಾರಿಗೆಲ್ಲ ಯಾವ ಒಂದು ವಯಸ್ಸಿನವರಿಗೆ ಈ ಒಂದು ಹಣನ ಬರುತ್ತೆ ಅಂತಕ್ಕಂಥ ಮಾಹಿತಿನ ಕೂಡ ಕೇಳ್ತಾ ಇದ್ದರು. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ವೀಕ್ಷಕರೇ, ಈ ಒಂದು ಪಿಂಚಣಿ ಹೆಚ್ಚಿಗೆ ಆಗಿರುವುದರ ಬಗ್ಗೆ ಮೊದಲನೇದಾಗಿ ಯಾವ ಒಂದು ಯೋಜನೆಯಲ್ಲಿ ಈ ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಏನು ಸಂಧ್ಯಾ ಸುರಕ್ಷೆ ಯೋಜನೆಯಲ್ಲಿ ಹಣನ ಹೆಚ್ಚಿಗೆ ಆಗಿದೆನಾ, ಅಥವಾ ಅಂಗವಿಕಲ ಪಿಂಚಣಿಯಲ್ಲಿ ಹಣನ ಹೆಚ್ಚಿಗೆ ಆಗಿದೆನಾ, ಅಥವಾ ವಿಧವಾ ವೇತನ ಪಿಂಚಣಿಯಲ್ಲಿ ಒಂದು ಹಣನ ಹೆಚ್ಚಿಗೆ ಆಗಿದೆನಾ, ಅಥವಾ ಮನಸ್ವಿನಿ ಯೋಜನೆಯಲ್ಲಿ ಒಂದು ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆನಾ, ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯಲ್ಲಿ ಒಂದು ಹಣನ ಹೆಚ್ಚಿಗೆ ಆಗಿದೆ ಅಂತ ನೋಡಬೇಕಾಗುತ್ತೆ. ಮೊದಲನೇದಾಗಿ ಈ ಒಂದು ಯಾವ ಒಂದು ಯೋಜನೆಯಲ್ಲಿ ಪಿಂಚಣಿ ಹಣನ ಹೆಚ್ಚಿಗೆ ಆಗಿದೆ ಅಂತ ಮಾಹಿತಿನ ಬರ್ತಾ ಇದೆ ಅಂತಂದರೆ, ವಿಧವಾ ವೇತನ ಪಿಂಚಣಿಯಲ್ಲಿ ಹಣನ ಹೆಚ್ಚಿಗೆ ಆಗಿದೆ ಅಂತ ಬಹಳಷ್ಟು ಮಾಹಿತಿನ ಬರ್ತಾ ಇರುವಂಥದ್ದು. ಸೊ ಈ ಒಂದು ವಿಧವಾ ವೇತನ ಪಿಂಚಣಿಯಲ್ಲಿ ಹಣನ ಹೆಚ್ಚಿಗೆ ಆಗಿದೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಒಂದು ನೋಟಿಫಿಕೇಷನ್ನ ಹೊರಡಿಸಿಲ್ಲ. ಅಧಿಕೃತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಾಹಿತಿನ ತಿಳಿಸಿಲ್ಲ. ಹೀಗಾಗಿ ಈ ಒಂದು ಹರಿದಾಡ್ತಿರೋಂಥ ಒಂದು ಮಾಹಿತಿಗಳು ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಒಂದು ಅಧಿಕೃತ ಮಾಹಿತಿ ಅಂತ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಒಂದು ಮಾಹಿತಿಗಳನ್ನು ಯಾರೂ ಕೂಡ ನಂಬಕ್ಕೆ ಹೋಗಬೇಡಿ. ಇನ್ನೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿರೋದಕ್ಕೆ ಪ್ರೂಫ್ ಕೂಡ ಒಂದು ಬಿಟ್ಟಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಯಾವುದೇ ಒಂದು ನೋಟಿಫಿಕೇಷನ್ ಕೂಡ ಒಂದು ಹೊರಡಿಸಿಲ್ಲ. ಕೇಂದ್ರ ಸರ್ಕಾರವೂ ಹೊರಡಿಸಿಲ್ಲ, ರಾಜ್ಯ ಸರ್ಕಾರವೂ ಹೊರಡಿಸಿಲ್ಲ. ಹೀಗಾಗಿ ಇಂಥ ಒಂದು ಸುಳ್ಳು ಮಾಹಿತಿಗಳು ಒಂದು ಬರ್ತಾ ಇರುವಂಥದ್ದು ಯಾರೂ ಕೂಡ ನಂಬೋಕ್ಕೆ ಹೋಗಬೇಡಿ. ಪಿಂಚಣಿ ಹಣ ಜಮಾ ಆಗಿದ್ದರೆ ಅಧಿಕೃತವಾಗಿ ಸರ್ಕಾರದವರು ತಮ್ಮ ಒಂದು ಅಫಿಷಿಯಲ್ ಪೋರ್ಟಲ್ ಮುಖಾಂತರ ಅಥವಾ ಪತ್ರಿಕೆ ಮೂಲಕ, ಮಾಧ್ಯಮದ ಮೂಲಕ ಈ ರೀತಿಯಾಗಿ ಅಫಿಷಿಯಲ್ ಆಗಿ ಅಧಿಕೃತವಾಗಿ ನೋಟಿಫಿಕೇಷನ್ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿತ್ತು ಅಂತಂದರೆ ಸೊ ಖಂಡಿತವಾಗಿ ಒಂದು ನೋಟಿಫಿಕೇಷನ್ ಬಿಡುತ್ತೆ. ಆ ಒಂದು ನೋಟಿಫಿಕೇಷನ್ ಬಂದಾದ ನಂತರ ಖಂಡಿತವಾಗಿಯೂ ನಾವು ಕೂಡ ಒಂದು ವಿಡಿಯೋಗಳನ್ನು ಮಾಡಿ ತಮಗೆ ಮಾಹಿತಿನ ತಲುಪಿಸ್ತೀವಿ ಅಂತ ಹೇಳ್ತಾ, ಭಾಳಷ್ಟು ಜನರು ಪಿಂಚಣಿ ಹಣನ ಈ ಒಂದು ತಿಂಗಳಿಂದ ಪಿಂಚಣಿ ಹಣ ಹೆಚ್ಚಿಗೆ ಬರ್ತಾಯಿದೆ, 2,000 ಪಿಂಚಣಿ ಹಣ ಬರ್ತಾಯಿದೆ, 3,000 ಪಿಂಚಣಿ ಹಣ ಬರ್ತಾಯಿದೆ, ಹೆಚ್ಚಿಗೆ ಆಗಿದೆ ಅಂತ ಈ ರೀತಿಯಾಗಿ ಮಾಹಿತಿನ ಬರ್ತಾ ಇರುವಂಥದ್ದು. ಸೊ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿನ ಬಂದಿದ್ದರೆ ಮಾತ್ರ ಕ್ಲಿಯರ್ ಆಗಿ ನಂಬಿ ಅಂತ ಹೇಳ್ತಾ, ಇಷ್ಟು ಒಂದು ಪಿಂಚಣಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಏನಾದರೂ ಇದಕ್ಕೆ ಪಿಂಚಣಿ ಯೋಜನೆಯ ಬಗ್ಗೆ ಒಂದು ಸಂಬಂಧಪಟ್ಟಂತೆ ತಮಗೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಾಗಿ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.